ಸಪ್ತಾಹಾರುಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहं परमात्मा वासुदेवा ಮುಳುಗಿದೆ ಪರಮಾತ್ಮ ಹರಿಯಲಾರದ ಘೋರ ಸಂದೇಹದಾಬ್ದೆಗಳು ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಪರಮಾತ್ಮ ವಾಸುದೇವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿ ಭಾಸ್ಕರ ಹರಿಯಲಾರದ ಘೋರ ಸಂದೇಶ ಸರ್ವತ್ರ ಬಂಧು ಬಾಂಧವರೆಂಬ ಪಾಶದ ಸಿಲುಕಿನಲ್ಲಿ ಇಂದು ತಾಪದೆ ಪರಮಾತ್ಮ ಬಾಂಧವರೆಂಬ ಪಾಶಕ್ಕೆ ಸಿಲುಕಿನಲ್ಲಿ ಇಂದು ತಾಪ ನೀಗಿಸೋ ಶೋಧನೆಯ ಗೈಯದೆ ಪರಮಾತ್ಮ ನೀಗಿಸೋ ಶೋಧನೆಯ ಗೈ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಶ ಭಾಸ್ಕರ ಸೂರ್ಯದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಕರ್ಣ ಓಂ ಮಗು ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಗೊಳಿಸಿದ ಯಾರು ತಾಯಿ ನೀನು ಕುಮಾರ ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಗಳು ನಾನೇ. ಈ ನಿರ್ಭಾಗ್ಯಗಳನ್ನು ಅಂದರೆ ಅಂದರೆ ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವುದು. ಕುಂತಿ ಅಮ್ಮ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ನಿನಗೆ ನಮಸ್ಕರಿಸುವೆನು ತಾಯಿ. ಅಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ
ಜನಿಸಿದೆ ಕುವರನ ಪೊರೆದೆ ಎಂದಿಗೆ ಹೀರುಣವ ತೀರಿಸಲೇನ ಎಂದಿಗೆ ಹೀರುಣವ ತೀರಿಸಲೇನ ಜನಿಸಿದ ಮರುಕ್ಷಣವೇ ಜಲಗಸದೆಯಂತೆ ಜನಿಸಿದ ಮರುಕ್ಷಣವೇ ಜಲಗಸದೆಯಂತೆ ಜನಿಸಿದ ಮರುಕ್ಷಣವೇ ಜಲಗಸದೆಯಂತೆ ಮಗುವ ಮನಾನಾಗ ಏನೊಂದ ಯಾಕಮ್ಮ ಮಗುವ ಮನಾನಾಗ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಹೇಳಮ್ಮ ಮಾಡಿದ ಪರಾಧ ಏನದು ತಾಯಿ ಹೇಳ್ತಾಯಿ ಹೇಳಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ಅಕ್ಷಯ ಎನಿಸೆ ಜೀವ ಬದೋರೆ ಅಕ್ಷಯ ಎನಿಸೆ ಜೀವ ಬದೋರೆ ಮಗನ ಮಮಕಾರ ಬೇಗಲದಾಯೇ ಅಮ್ಮ ಅಮ್ಮ ಮಗನ ಮಮಕಾರ ಬೇಗಲದಾಯೇ ಮಮಕಾರ ಬೇಗಲದಾಯೇ ಐವನ ಮಾತೆ ನಿನಗಿಹುದೇ ಕೊರತೆ ಹೇಳಮ್ಮ ಯಾಕಮ್ಮ ಐವನ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಕೀರ್ತಿಶಾಲಿ ಆಗು ಕಂದ ಕೀರ್ತಿಶಾಲಿ ಆಗಪ್ಪ ಕೀರ್ತಿಶಾಲಿ ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ಬಿಸಾಡುವುದಕ್ಕೆ ನಾನು ಮಾಡಿದ ದ್ರೋಹವೇನು ತಾಯಿ ಈ ಪಾಪಿ ದೇಹವನ್ನು ಹಲ್ಲಿನ ಜನಚರಗಳೂ ಕೂಡ ತಿನ್ನದೆ ಬಿಟ್ಟು ಬಿಟ್ಟವಲ್ಲಮ್ಮ ಅಮ್ಮ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮುಖಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಸಾಕಿ ಸಲಹುತ್ತಿರುವಾಗ ಮನುಷ್ಯನಾತನಾದನು ನಿನಗೆ ಮಾಡಿದ ದ್ರೋಹವೇನು ತಾಯಿ ಹೇಳಮ್ಮ ಹೇಳಮ್ಮ ದ್ರೋಹ ಅಮ್ಮ ಪಾಂಡು ವೃಕ್ಷದಿಂದ ನನ್ನನ್ನು ಕಿತ್ತು ಈ ವಿಭಿನ್ನವಾದ ಪ್ರಪಂಚದಲ್ಲಿ ಈ ವಿಭಿನ್ನವಾದ ಹೇಕಮ್ಮ ಹೇಕಮ್ಮ ಬಿಟ್ಟೆ ಕರುಣಾರ್ಜುನರ ನಡುವೆ ದ್ವೇಷದ ಕವಡಿಯನ್ನೇಕೆ ತಾಯಿ ಸೃಷ್ಟಿಸಿದೆ ಅಮ್ಮ ಈ ಲೋಕದ ಜನರು ನನ್ನನ್ನು ಸೂತ
ಹೀನ ಎಂದು ಎಳೆಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ. ಹೇಕಮ್ಮ ಹೇಕಮ್ಮ ನಿರ್ಧಾಳಾದೆ? ಅಮ್ಮ, ಹೋಗಲಿ ಬಿಡು ತಾಯಿ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವನಮ್ಮ, ಪರಮ ಪಾಪಿಯಾಗುವನು. ಇಷ್ಟು ದಿನವಾದ ಮೇಲೆ ಮಗನೆಂಬ ನೆನಪಿಗೆ ಬಂದಿತ್ತಲ್ಲ, ಈ ಉಪಕಾರ ಭಾರವನ್ನು ಎಂತು ತೀರಿಸಲಿ ತಾಯಿ, ತೀರಿಸಲಿ ಅಮ್ಮ. ಕಂದ, ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ನವಮಾಸ ತುಂಬಿನಿ ಜನನವಾದೆ ಕಂದ, ನವಮಾಸ ತುಂಬಿನಿ ಜನನವಾದೆ ಕಂದ. ಲೋಕಪವಾದಕ್ಕೆ ಹೆದರಿನ ಕರ್ಣ, ಅಮ್ಮ, ಲೋಕಪವಾದಕ್ಕೆ ಹೆದರಿನ ನಿನ್ನನ್ನು ಗಂಗಾ ನದಿಗೆ ಸೆದ ಪಾಪಿನಾನೇ, ಪಾಪಿನಾನೇ, ಪಾಪಿನಾನೇ ಕಂದ, ಕಂದ, ಕಂದ. ಬಾರ ಹೇಳಮ್ಮ. ನಿನ್ನ ಅಮ್ಮ, ಹೇಳು ತಾಯಿ, ಹೌದಪ್ಪ, ಹೇಳಮ್ಮ. ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನ್ನದೇ ಅಮ್ಮ, ಕಂದ ಬಾರ, ನಿನ್ನ ತಾಗಿ ನಾನೇನಯ್ಯ, ಈ ಜೀವ ನಿನಗಾಗಯ್ಯ ಕಂದ ಬಾರ, ನಿನ್ನ ತಾಗಿ ನಾನೇನಯ್ಯ, ಈ ಜೀವ ನಿನಗ
ಲೋಕಪವಾದಕ್ಕೆ ನದಿಯಲೆ ಸೆದೆನು ಲೋಕಪವಾದಕ್ಕೆ ನದಿಯಲೆ ಸೆದೆನು ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಅಮ್ಮ ಹಳೆದೋಳಮ್ಮ, ಹಳೆದೋಳ ತಾಯಿ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಪರಿತಪಿಸಿ ನಾ ಬಂದೆನು ಕಂದ. ಮಗನೇ ಅಮ್ಮ, ಕಂದ ಮಗನೇ ಅಮ್ಮ, ಮೊದಲೇನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದೆನೋ ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿನ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಹೌದಮ್ಮ. ಹೌದು, ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಕಂದ, ಅಮ್ಮ, ನನ್ನನ್ನು ಕ್ಷಮಿಸಯ್ಯ. ಈ ರೀತಿ ಹಾಗೆ ಮಾತನಾಡುವುದು ಬಾಲಕನಾದೇನಿಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲಮ್ಮ. ಅಮ್ಮ, ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ಈ ನಿನ್ನ ಪಾದ ಸೇವೆ ಮಾಡಿದ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು? ಈ ಪಾಪಿಗೆ, ಈ ಸೂತಕಲದವನೆಂಬ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಆದದ್ದು ಹಾಗೆ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಳಕಣ್ಣಾರೈಸಬೇಡ. ಸೌಭಾತ್ರ ದಾನ ಮಾಡುತ್ತಾರೆ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಮತ್ತೇನಾದ್ರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿದವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವನು ಕಂದ. ಪಾಂಡವರಲ್ಲಿ ಈ ವೈರ ಬೇಕೆ, ಅವರನ್ನು ಉಳಿಸಪ್ಪ. ಅಮ್ಮ, ನೀನೇ ಹೇಳು. ನೀನು ವೀರ ಮಾತು. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಕವಾಗಿರುವಾಗ ನಾನು ಇಂತಹ ಸಂಬಂಧಗಳನ್ನು ಕಟ್ಟಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸರೆ. ಅಮ್ಮ, ವೀರಮಾತೆಯಾದ ನೀನೆ ಮಿತಬೋಧನೆ ಮಾಡು ತಾಯಿ, ಮಿತಬೋಧನೆ ಮಾಡು. ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಅಮ್ಮ, ಆ ಸಹೋದರೆಂಬ ಭಾವನೆಯೇ ನನ್ನಲ್ಲಿಲ್ಲ ತಾಯಿ. ಅಮ್ಮ, ಇದರಲ್ಲಿ ನನ್ನ ತಪ್ಪೇನು? ನೀನು ಹೆಳೆಯತನದಲ್ಲಿ ಮುರಿದು ಬಿಸಾಡಿದ ಸಸಿಯು ಪೋಷಿವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಪುನಃ ಚಿಗುರುವುದೇ? ಹೇಳು ತಾಯಿ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ
ಅವರಿಗೆ ಪ್ರಾಣ ಭಯವೆಲ್ಲಿರುವುದು? ಬಿಡು ಚಿಂತೆಯೇನು ಜನನಿ? ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಹೋಗಲಿ, ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾತ್ಮಕನಾಗುವಿಯಾ? ಅಮ್ಮ, ಕರ್ಣನು ಅಂತಹ ನೀಚನಲ್ಲ ತಾಯೇ. ಪೌರುಷವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗೇ ಮುಡಿಯುವನು. ಉಳಿದು ದೈವ ಇಚ್ಛೆ. ಅಮ್ಮ, ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಅಮ್ಮ, ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂದು ಹೀನ ಕುಲದವನೆಂದೆಲ್ಲ ಅಲ್ಲಾಡಿಸಿ ಧೂಳಿ ಬಿಟ್ಟಿದ್ದಾಗ ಬಹುಮನ್ನಣೆಯಿಂದ ಸಾಕಿ ಸಲಹಿದನಲ್ಲದೆ ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಇಂತಹ ಸಂಬಂಧಗಳನ್ನು ಕಟ್ಟಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಅಮ್ಮ, ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡಪ್ಪ. ಇನ್ನು ನಿನಗೆ ನಾನು ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ಹೇಳಮ್ಮ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರಿನ, ಅವರನ್ನು ಉಳಿಸ. ಅಮ್ಮ, ಈಗ ತಾನೆ ನನ್ನನ್ನು ನೀನು ಪಾಂಡುತ್ತೇನೆಂದು ಹೇಳಿದೆ. ಈಗ ಎಂತಹ ಸ್ವಾರ್ಥಿಯಮ್ಮ ನೀನು. ಹೋಗಲಿ ಬಿಡು ತಾಯಿ, ಯಾರನ್ನಾದರೂ ಉಳಿಸುವೆನು. ಧರ್ಮಜ, ಭೀಮಾದಿ, ನಕುಲ ಸಹದೇವಾದಿಗಳನ್ನು ಉಳಿಸುವೆನು. ಆದರೆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದಮ್ಮ, ನಾನು ಆತೊಡನೆ ಯುದ್ಧ ಮಾಡುವುದನ್ನು ನನ್ನ ಪ್ರಾಣ ಮಿತ್ರನಾದ ದುರ್ಯೋಧನ ನೋಡಿ ಸಂತೋಷ ಪಟ್ಟಾಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುತ್ತಾಯಿ. ಹೌದಮ್ಮ, ನನ್ನಿಂದ ಆತನೇ ಮೃತನಾದರು ಅಥವಾ ಅರ್ಜುನನಿಂದ ನಾನೇ ಮೃತನಾದರು. ಹೌದು, 5 ಜನ ಮಕ್ಕಳು ಉಳಿಯೇ ಉಳಿದು ಚಿಂತೆಯನ್ನು ಜನನೇ. ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರವೇಕೆ ಕಂದ? ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರವೇಕೆ? ಆಯ್ತು. ಹೌದಮ್ಮ, ನಾನು ಆತೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಆನಂದ ಪಟ್ಟಾಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ, ಸಾರ್ಥಕವಾಗುವುದು. ಹೋಗಲಿ ಬಿಡು, ಹೋಗಲಿ ಬಿಡು. ಆದರೆ ಕಟ್ಟ ಕಡಿಯದಾದ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವಿಯಾ? ಅಮ್ಮ, ನಡೆಸಿಕೊಡುವಿನ ಅದೇನು ತಿಳಿಸು ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯಾ ಮಗನೇ? ಅಮ್ಮ, ನೀ ಹೆತ್ತ ಮಗನ ಮೇಲೆ ನಿನ್ನದೊಂದು ನಡೆಸಿಕೊಳ್ಳಲಾರ್ದ ಹೇಳಿ ಎಂದು ತಿಳಿದೆಯ ಬಾಯಿ. ಜನನಿ ನಿನ್ನ ಮಗನಿವನು ಮುಸಿಯಾಡುವನೇನು. ಅಮ್ಮ ಕೇಳುತ್ತಾಯಿ, ಜನನಿ ನಿನ್ನ ಮಗನಿವನು ಮುಸಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ, ಅಮ್ಮ ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಕೇಳುತ್ತಾಯಿ, ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಹೌದಮ್ಮ,
ನಾಹೇನಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮದ ನಾಣೆ ನಿನ್ನೀ ಪಾದ ಕಮಲದಾಣೆ ಜನನಿ. ಹೇಳ್ತಾನೆ. ಹಾಗಾದರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷ್ಯಿದ್ದವರು ಎಲ್ಲಿ ಆದರೂ ಬದುಕಿಕೊಳ್ಳು, ಈ ಹೆತ್ತ ಒಟ್ಟಿಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು, ಯುದ್ಧದಲ್ಲಿ ನಾನು, ಹೇಳಮ್ಮ, ಭಯಂಕರವಾದ ಯುದ್ಧದಲ್ಲಿ ನೀನು ಹೇಳು ತಾಯಿ. ತೊಟ್ಟ ಬಾಣವ ತೊಡುವುದಿಲ್ಲ ತೊಟ್ಟ ಬಾಣವ ತೊಡುವುದಿಲ್ಲ ದಿಟ್ಟದ ನದಿ ಬೇಟನೆ ಪೋರುವೆ. ಅಮ್ಮ ಹೇಳಮ್ಮ. ದಿಟ್ಟದ ನದಿ ಬೇಟನೆ ಪೋರುವೆ ವರನೆ ಕೇಳು ಪರಮದಯಾಳು ರಣದುಳು ಶರಗಳ ಭರದಲ್ಲಿ ಬಿಡುನಿ ಕರ್ಣ. ಮಗನೇ ಕಂದ ಮಗನೇ ಕಂದ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು, ಹೇಳು ತಾಯಿ ನಾನು. ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿಯೇ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಓ ಪ್ರಾಣ ಮಿತ್ರ ಶಿವೋಧನ, ಈಗಲೀಗ ನೀ ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕರಿರ, ಸೂರ್ಯ ಚಂದ್ರಾದಿಗಳರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮದ ಬಿಲ್ಲನ್ನು ಮುರಿದು ಬಿಸಾಕಿದನು. ಶ್ರೀಕೃಷ್ಣ ಪರಮಾತ್ಮನು ತನ್ನ ಜನ್ಮ ವೃತ್ತಾಂತವನ್ನೆಲ್ಲ ಹೇಳಿ ತನ್ನ ಹೃದಯದ ಆತ್ಮಸ್ಥೈರ್ಯವನ್ನೇ ಕುಂದಿಸಿದನು. ಹೀಗಲಾದರೂ ನನ್ನ ಹೆತ್ತ ತಾಯಿ, ಕೆಲವೋ ಮಗನೇ, ತೊಟ್ಟ ಬಾಣವನ್ನು ಪುನಃ ಕೊಡಬೇಡವೆಂದು ವಾಗ್ದಾನ ಪಡೆದಳು. ಮಾಡಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷರಿಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗೇ ಮುಡಿವೆ. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು ತಾಯಿ. ಹೇ ಯುದ್ಧದಲ್ಲಿ ನಮಗೆ ಜಯವಿಲ್ಲಮ್ಮ. ನೀನಿನ್ನು ಹೋಗಿ ಬಾ ತಾಯಿ, ನೀನಿನ್ನು ಹೋಗಿ ಬಾ ಅಮ್ಮ. ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ನೀ ಹೆತ್ತ ಮಗನ ಮೇಲೆ ನಿನಗಿನ್ನೂ ಸಂದೇಹವೇ ತಾಯಿ? ಕೇಳ್ತಾಯಿ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ತ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನ
ಬೇಡೇನು ಜನನೇ ಅಮ್ಮ ಕನ್ನಡ ಭಾಷೆಯ ಅಮ್ಮ ಇಲ್ಲಮ್ಮ ತೊಗವದಿಲ್ಲ ನಾ ಮತ್ತೊಂದ ಹೌದಮ್ಮ ಬಿಡು ಚಿಂತೆಯ ಜನನಿ ಅಮ್ಮ ಕರ್ಣ, ನೀನಿನ್ನು ಸಂದೇಹ ಬಿಡು ತಾಯಿ, ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ಏನು ಸ್ವಲ್ಪ ನಿಲ್ಲು ತಾಯಿ. ಏನು ಮಗನೇ? ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆ ಎಂದು ತೋರುತ್ತದೆ. ಅಮ್ಮ, ಯಮಸುತ ಧರ್ಮಾದಿಗಳನ್ನು ಎತ್ತಿ ಹಾಡಿಸಿದ ಕೈಗಳಿಂದ ನನ್ನನ್ನೊಮ್ಮೆ ಹಾಲಂಗಿಸಮ್ಮ, ನನ್ನನ್ನೊಮ್ಮೆ ಹಾಲಂಗಿಸಮ್ಮ. ಅಮ್ಮ, ನನ್ನನ್ನೊಮ್ಮೆ ಹಾಲಂಗಿಸಮ್ಮ. ಅಮ್ಮ, ಆ ಸಹಸ್ರಾರು ಬಲವುಳ್ಳ ಹಾ ಭೀಮನ ಉಣಬಡಿಸಿದ ಕೈಗಳಿಂದ ನನ್ನನ್ನೊಮ್ಮೆ ಉಣಬಡಿಸಮ್ಮ, ನನಗೊನ್ನೊಮ್ಮೆ ಉಣಿಸಮ್ಮ. ಅಮ್ಮ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳನ್ನು ಇದೇ ತೊಡೆಯ ಮೇಲೆ ಅಲ್ಲಮ್ಮ ಮನಗಿಸಿ ಜೋಗಳವಾಡಿಸಿದ ಕೈಗಳಿಂದ ನನಗೊಮ್ಮೊಮ್ಮೆ ಜೋಗಳವಾಡಮ್ಮ, ಜೋಗಳವಾಡುತ್ತಾಯಿ. ಅಮ್ಮ, ಪರಶಿವನೊಡನೆ ಹೋರಾಡಿ ಪಾಶು ಬಲತ್ವವನ್ನು ತಂದ ಆ ಅರ್ಜುನನನ್ನು ಇದೇ ಕೈಗಳಿಂದಲ್ಲಮ್ಮ ಆಲಂಗಿಸಿದ್ದು. ನನ್ನನ್ನೊಮ್ಮೆ ಆಲಂಗಿಸಮ್ಮ, ನನ್ನನ್ನೊಮ್ಮೆ ಆಲಂಗಿಸಮ್ಮ. ಬಾ ಕಂದ, ಬಾ ಮಗನೇ. ಅಂದು ಚಿಕ್ಕ ವಯಸ್ಸಿನಲ್ಲಿ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಅವು ಫಲಿಸುವೋ ಇಲ್ಲೋ ಎಂದು ಸೂರ್ಯನನ್ನು ಜಪಿಸಲು ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಗೆ ತೇಲಿ ಬಿಟ್ಟೆನು ಕಂದ. ಅಂದಿನ ದಿನದಿಂದ ನೀನು ಎಲ್ಲಿರುವೆಯೋ ಹೇಗಿರುವೆಯೋ ಎಂದು ನಾನು ಅರಿಯದೇ ಇದ್ದೆ. ಇಂದು ನೀನೇ ನನ್ನ ಮಗನೆಂದು ತಿಳಿದ ಬಳಿಕ ನನ್ನಿಂದ ಇಷ್ಟು ಪ್ರೀತಿಯನ್ನು ಕೊಡಲು ನನ್ನಿಂದ ಸಾಧ್ಯವಿಲ್ಲವೇ? ಬಾ ಕಂದ. ಆನಂದ ಸದನ ಅರವಿಂದ ನಯನ ಇನವಂಶ ಮಣಿಭೂಷಣ ದಿನ ದಿನವೂ ಬೆಳೆನಂದನ. ಆನಂದ ಸದನ ಅರವಿಂದ ನಯನ ಇನವಂಶ ಮಣಿಭೂಷಣ ನಿನ್ನ ತಾಯಿ ನಾನಲ್ಲವೇ? ನಿನ್ನ ತಾಯಿ ನಾನಲ್ಲವೇ? ಆನಂದ
ಸದನ ಅರವಿಂದ ನಯನ ನಿಲವಂಶ ಮಣಿಭೂಷಣ ನಿನ್ನ ತಾಯಿ ನಾನಲ್ಲವೇ ನಿನ್ನ ತಾಯಿ ನಾನಲ್ಲವೇ ಅಮ್ಮ ಆನಂದ ಸದನ ಅರವಿಂದ ನಯನ ಇಲವಂಶ ಮಣಿಭೂಷಣ ನಿನ್ನ ತಾಯಿ ನಾನಲ್ಲವೇ ನಿನ್ನ ತಾಯಿ ನಾನಲ್ಲವೇ ಆನಂದ ಸದನ ಅರವಿಂದ ನಯನ ಇಲವಂಶ ಮಣಿಭೂಷಣ ನಿನ್ನ ತಾಯಿ ನಾನಲ್ಲವೇ ನಿನ್ನ ತಾಯಿ ನಾನಲ್ಲವೇ ನಿನ್ನ ತಾಯಿ ನಾನಲ್ಲವೇ ನಿನ್ನ ತಾಯಿ ನಾನಲ್ಲವೇ ಹೇ ಕರುಣ, ಇಂದು ನಿನ್ನ ಜನ್ಮವು ಸಾರ್ಥಕವಾಯಿತು, ಸಾರ್ಥಕವಾಯಿತು. ಅಮ್ಮ, ಇಂತಹ ಸಂಕಟ ನಾಶಗಳಿಂದಲೇ ಈ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ನೀ ಮುಗದಿ ಕಾಣಲಾಹುದೆಂದು. ಅಮ್ಮ, ನಿನ್ನ ಮಗವನು ನೀ ಮುಗದಿ ಕಾಣಲಾಹುದೆಂದು. ಬಗೆ ಬಗೆಯಲು ನಿನ್ನ ಕಣ್ಣೀರ ಬರೆಸಿ. ಅಮ್ಮ, ಅಮ್ಮ, ಬಗೆ ಬಗೆಯಲು ಹೋದಳು ನನ್ನ ಹಣದವ್ವ, ನನ್ನನ್ನು ಬಿಟ್ಟು ಹೊರಟೇ ಹೋದಳು. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆ ಹೇ ಅಗಣಿತ. ಹರಿತವರ್ಯಾರೋ, 「
ಬಿಟ್ಟವರ್ಯಾರೋ ವಿಧಿ ನಿನ್ನ ಮಾಯೆಯ ಇಳಿದವರ್ಯಾರಿಹರೋ ದೇವ ಅರಿಯಲ ಸಾಧ್ಯವೋ. ಅಯ್ಯೋ ಅಯ್ಯೋ ಅಮ್ಮ, ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಹೇಳಿ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರು ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ಆಡಿಸಿ ನೀನವರ ನೀ ನೋಡಿ ನಗಬೇಕು. ಆಡಿಸಿ ನೀನವರ ನೀ ನೋಡಿ ನಗಬೇಕು. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಇಳಿದವರ್ಯಾರಿಹರೋ ದೇವ ಅರಿಯಲ ಸಾಧ್ಯವೋ. ಶ್ರೀಹರಿ ಶ್ರೀಹರಿ ಇದೇಕಿಂತಹ ದುಶ್ಯಕಣ. ಉದಿ ಗೀತೆ ಶ್ರುತಿ ತಪ್ಪಿ ಮೃತ್ಯುವಿನ ದೂರ ಸ್ವರದಂತೆ ಮಿಳಿತವಾಗುತ್ತಿರುವುದು. ಬೆಳಗಿನ ಸೂರ್ಯನನ್ನು ಹೊಂದಿಸಲು ತಲೆ ಎತ್ತಿ ನೋಡಿದಾಗ ನೂರಾರು ಧೂಮಕೇತುಗಳು ನನ್ನ ಕಣ್ಮುಂದೆ ಉದಿರಿದವು. ಬೆಳಗಿನ ಮೇರುಮದಲ್ಲಿ ಗೂಬೆಗಳ ಅಮಂಗಳವು ಸರ್ವ ಮಿಳಿತವಾಯಿತು. ಇದೆಲ್ಲವೂ ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಕಾದಿರುವುದು ಕಾಣಿನಲ್ಲ. ಕುಮಾರ, ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೆ. ರಾತ್ರಿ ಇಲ್ಲವೂ ನಿದ್ರೆ ಇಲ್ಲ. ಬೆಳಗು ಹರಿಯುತ್ತಲೇ ದುಮ್ಮಿತ್ತ ಪರಂಪರೆಗಳು. ದಯಾಮಯಿನಿ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವುದು. ನನ್ನನ್ನು ಅರಸುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ಸಮಸ್ತ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ? ತಿಳಿದಿರುವೆನು. ಅದು ನಿನ್ನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ಈ ರೀತಿ ಯುದ್ಧವನ್ನು ಪ್ರಾರಂಭಿಸುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಧರ್ಮವನ್ನು ಪಾಲನೆ ಮಾಡುವನು. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಆಗೇನ ತುಳಿಯೋ ಇಚ್ಛೆ ಇದ್ದು ನಿನಗಿದ್ದರೆ ದುಡುಕಿ ನೀ ಕೆಡಬೇಡ, ಕೆಡುಕಿ ನಾಶಿಸಬೇಡ. ದುಡುಕಿ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೊಡು ವೇಷವೇಣಿಸಬೇಡ. ಪಾಂಡವರೊಡು ವೇಷವೇಣಿಸಬೇಡ. ಗುರು ಪಾಂಡವರ ಸೋದರ ಸಮರ
ನನ್ನ ಮಾತನ್ನು ನೀನು ಕೇಳುವುದಿಲ್ಲವೇ? ಇಲ್ಲಮ್ಮ. ತಾಳು ನಿಶಾಂತಿಗೆ ಸಮರದೊಳೀರ, ತಾಳು ನಿಶಾಂತಿಗೆ ಸಮರದೊಳೀರ, ಛಲಬೇಕೆ ಏಕೆ ನಿನಗಿಷ್ಟೊಂದು ಛಲ? ನನ್ನ ಮಾತನ್ನು ಕೇಳು. ಇಲ್ಲ, ಛಲಬೇಕೆ ಕುರು ನಂದನ, ನಿನ್ನ ಛಲದಾದಿರೇಕ ಬುದ್ಧಿ ಮಂದ ಬದಲ, ಛಲಬೇಕೆ ಕುರು ನಂದನ. ಕರುನುಡಿಗಳಲ್ಲಿ ನುಡಿಯದಿರುವುದೇ, ಈ ಕರುನುಡಿಗಳಲ್ಲಿ ನುಡಿಯದಿರುವುದೇ, ಸಂಪೂರ್ಣ ಮಹಾಜನನೆ ವ್ಯಾಕುಲ ವೇಗ ಪಡೆದಿರೋ ಜಯಂತೆ. ಅಮ್ಮ, ವ್ಯಾಕುಲ ವೇಗ ಪಡೆದಿರೋ ಜಯಂತೆ, ಚಲದಂಡ ಮಲ್ಲನ ಚಲವನ್ನು ಹರಿದು, ಚಲದಂಡ ಮಲ್ಲನ ಚಲವನ್ನು ಹರಿದು, ಭಯವೇಗೆ ಭಯಬೇಕೆ ಅಮ್ಮ, ಭಯಬೇಕೆ ಹಾಗೇನಾದ್ರೂ ತಿಳಿಯು ಇಚ್ಛೆ ನಿನಗಿದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಧಿಕ್ಕಾರವಿರಲಿ. ತುಂಬಿದ ರಾಜ್ಯಸಭೆಯಲ್ಲಿ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕೇವಲ ಕ್ಷತ್ರಿಯ ಧರ್ಮ ಅಂತಿರಲಿ, ಮಾನವ ಧರ್ಮವಲ್ಲ. ನನ್ನ ಸತಿ ಭಾನುಮತಿಗಾಗಲಿ ನನ್ನಂತಪುರದ ಓರ್ವ ದಾಸಿಗಾರಿಗಲಿ ಇಂಥ ಅಪಮಾನವಾಗಿದ್ದರೆ ಏನು ಮಾಡುತ್ತಿದ್ದೆ ಗೊತ್ತೇ? ಏನು ಮಾಡುತ್ತಿದ್ದೆ? ಪರಬಂಧವನ್ನು ಕೆತ್ತೋಗಿ ಸಮಸ್ತ ಪೃಥ್ವಿಯೇ ನನಗೆ ಪ್ರತಿಕಕ್ಷೆಯಾಗಿ ನಿಂತಿದ್ದರೂ ಸಹ ಲೆಕ್ಕಿಸದೆ ಅಪಮಾನದ ಪ್ರತಿರೋಧನೆ ಮಾಡುತ್ತಿದ್ದೆ. ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದೇನು? ಒಬ್ಬ ನಿಸ್ಸಹಾಯಕನು ಹೇಡಿಯೂ ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕೋಸ್ಕರವಾಗಿ ಅಮ್ಮ, ಆ ಪಾಂಡವರನ್ನು ಕಂಡರೆ ನನಗೆ ಅಷ್ಟೊಂದು ದ್ವೇಷ. ಅವರೆಲ್ಲರನ್ನು ಸಮೂಲನವಾಗಿ ನಾಶ ಮಾಡಿ ಚಂದನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಅರಿಸು ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದಗಳು ಅಷ್ಟೊಂದು ಅಗತ್ಯವೇ? ನನ್ನ ಆಶೀರ್ವಾದವನ್ನು ಹೊಂದಲು ಅರ್ಹನಲ್ಲ ನೀನು. ಹೊರಟು ಹೋಗು ಇಲ್ಲಿಂದ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಗಟ್ಟಿಟ್ಟ ಬುದ್ಧಿಯಾದರೂ ಸಹಿ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡಿಸುವುದು. ನೀನು ಆಹ್ವಾನಿಸುತ್ತಿರುವುದು ನೀನು ಯುದ್ಧವನ್ನಲ್ಲ, ನಿನ್ನ ಅಪಜಯವನ್ನು. ಅಮ್ಮ, ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಮೊಡವಿನಲ್ಲಿ ಮುಳುಗಬೇಕಾಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಕೆನ್ನೀರು ಕಾಲು ರಕ್ತದ ಹೊಳೆಯಾಗಿ ಹರಿಯಲಿರುವುದು. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ದುರ್ಯೋಧನ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಮಾನವನಲ್ಲ ತಾಯಿ. ಈ ಕ್ಷಣದಿಂದ ಮಾನವ ರೂಪದ ದೈವವೇ! ಅಯ್ಯೋ, ನನ್ನ ಪುತ್ರರಲ್ಲಿ ದುರ್ಯೋಧನನ್ನು ಎಷ್ಟು ಪ್ರೀತಿ ಆದರಗಳಿಂದ ಸಾಕಿಸಲಿಹಿದೆನಾದರೂ ಎಷ್ಟು ವಿಧವಾಗಿ ಹೇಳಿದರೂ ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಆಗಲಿ, ದೈವ ವಿಲಾಸವಿದ್ದಂತಾಗಲಿ. ತಾಯಿಯಾಗಿ ಆಶೀರ್ವಾದ ಮಾಡುವುದು ನನ್ನ ಕರ್ತವ್ಯ. ಸುಯೋಧನ, ಆಶೀರ್ವಾದ ಮಾಡುವೆನು ದಯಾಮಣಿ. ಕುಮಾರ, ಅಮ್ಮ, ಈ ಬಾಕಂದ
ಕುಳಿತುಕೋ ಕಂದ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಸಹಿತ ವಜ್ರ ಇದಕ್ಕಿಂತ ಕಠಿಣವಾಗಲಿ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಜಯಃ, ಜಯಃ. ಹೋಗಿ ಬಾ ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಸಹಿತ ವಜ್ರ ಇದಕ್ಕಿಂತ ಕಠಿಣವಾಗಲಿ. ಯತೋ ಧರ್ಮಸ್ತತೋ ಜಯ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಕಾಲೋಚಿತವಾದ ಧರ್ಮಕ್ಕಾಗಿ ಪಣಬಂಧವನ್ನು ಗೆದ್ದೊಯ್ದು ರಣಗಂಗನವನ್ನು ತೊಟ್ಟ ಈ ಶರದಂಕಮಲ್ಲ ಕೌರವೇಶ್ವರನಿಗೆ ಜಯ 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 ಹೋಗಲೇಬೇಕು. ಇನ್ನು ಸಾವಕಾಶ ಬೇಕೆ? ದಶ ದಿಕ್ಕುಗಳು ಕಿವಿಡಾಗುವಂತೆ ಬಾರ್ಕರೆಯಲ್ಲಿ ರಣಗಂಗಗಳು ಮೊಯಿಲು ಮುಟ್ಟುವಂತೆ ಜಾಂಕರಿಸಲಿ ರಣದುಂದುಮಿಗಳು. ಇನ್ನು ಯಾರಾಡಲಿ ನಮ್ಮ ಸ್ವಲ್ಪ ಲಾಂಛನ? ಎಂದಿನ ಮಂಗಳದ